ನಾನು ಎಲ್ಲರಿಗೆ ಹೋದದ್ದು ಅವ್ರು ಮೊಬೈಲ್ ಆಫ್ ಮಾಡಿದ್ದಕ್ಕೆ. ಯಾಕಂದ್ರೆ ನನ್ನ ಗಂಡ ನನ್ನ ಮೊಬೈಲ್ ಆಫ್ ಮಾಡಿ ನನಗೆ ಟೆನ್ಷನ್ ಆಗಿ ನಾನು ಹೋದದ್ದು 2 ಡೇಸ್ ಮೊಬೈಲ್ ಆಫ್ ಉಂಟು ಅಂತ ಹೇಳಿ. ಅಲ್ಲಿ ಹೋದಾಗ ಅವರು ಸ್ವಿಚ್ ಆಫ್ ಮಾಡಿದ್ದು ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗಿದೆ, ನನಗೆ ಆಮೇಲೆ ಹೇಳ್ತೇನೆ ಅಂತ ಹೇಳಿದರು. ಸೊ ಆ ಟೈಮಲ್ಲಿ ಅವ್ರ ಜೊತೆ ತಾಯಿ ಇದ್ರಿಂದ ಅವ್ರ ತಾಯಿ ಹೇಳಿದರು, ನನಗೆ ನೀವು ಇಷ್ಟ ಇಲ್ಲ, ನೀನು ಅವ್ನಿಗೆ ವಿಚ್ಛೇದನ ಕೊಡಬೇಕು ಹಾಗೆ ಹೀಗೆ ಅಂತ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನನಗೆ ಅವರ ಮಾತು ಅಲ್ಲಿಗೆ ನನಗೆ ತುಂಬ ಶಾಕ್ ಆಗಿತ್ತು. ಯಾಕಂದರೆ ಹೇಳಿ ಮಾತುಕತೆ ಎಲ್ಲ ಮಾಡಿ ಹೋಗಿದವರು ಸಡನ್ ಆಗಿ ನಾನು ಅಲ್ಲಿ ಹೋದಾಗ ಈ ಮಾತನ್ನು ಹೇಳೋಕ್ಕೆ ನನಗೆ ತುಂಬ ಶಾಕ್ ಆಗಿತ್ತು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನಾನು ಅವಾಗಲೇ ಕೇಳಿ, ನೀವು ಮದುವೆ ಎಲ್ಲ ಆದ ನಾವು ಒಟ್ಟಿಗಿದ್ದೇವೆ, ಇವಾಗ ರಿಜಿಸ್ಟರ್ ಆಗಿದೆ, ನಿಮಗೆ ಸಹ ಅವ್ನು ಹೇಳಿದ್ದಾರೆ ಇದನ್ನೆಲ್ಲ ರಿಜಿಸ್ಟರ್ ಆಗಿದ್ದೇವೆ ನಾವು ಅಂತ, ಇವಾಗ ನೀವು ಹೀಗೆ ಹೇಳ್ತೀರ ಅಂತ ಹೇಳೋಕ್ಕೆ ಅವ್ರು ನನಗೆ ಬ್ಯಾಡ್ ಆಗಿ ಕೆಲವು ವರ್ಡ್ಸಿಂದ ಬೈದರು. ಅದು ಅವ್ರ ಹುಡುಗಿಯಾಗಿ ನನಗೆ ಹಾಗೆ ಅವರು ಸಹ ಒಂದು ಹೆಂಗಸಾಗಿ ನನಗೆ ಆ ರೀತಿ ಶಬ್ದ ಹೇಳಿ ನನಗೆ ತುಂಬ ಬೇಜಾರಾಯಿತು. ನಾನು ಅವಾಗ ಹೇಳಿ, ನೀವು ಸಹ ಒಂದು ಹುಡುಗಿಯಾಗಿ ನನಗೆ ಈ ರೀತಿಯ ಶಬ್ದ ಹೇಳಬಾರ್ದಿತ್ತು, ನನಗೆ ತುಂಬ ಹರ್ಟ್ ಆಯಿತು ಅಂತೇಳಿ ನಾನು ಜೋರು ಕೂಗಿ ಅಲ್ಲಿ ಹತ್ತಿದ್ದೇನೆ. ಆವಾಗ ಇವಾಗ ಸುದೀಪ್ ಬಂದು, ಇಲ್ಲಮ್ಮ ಈ ಟೈಮಲ್ಲಿ ಅವ್ರಿಗೆ ಹೀಗೆಲ್ಲ ಹೇಳ್ಬಿಡು, ಅವಳು ಟೆನ್ಷನಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ, ಸೊ ಬೇಡ ಇವಾಗ ಅವಳು ಕುತ್ಕೊಳ್ಳಿ ಗಾಡಿಯಲ್ಲಿ, ನಾನು ಬಿಡ್ತೇನೆ ಅವಳನ್ನು ಅಂತ ಹೇಳಿ ಗಾಡಿಯಲ್ಲಿ ಕೂರಿಸ್ಲಿಕ್ಕೆ ಹೇಳಿ ಹೋಗಿದ್ದಾರೆ. ಆಗ ಅವ್ರ ತಾಯಿ ಹೇಳಿ, ಅವಳು ಬರೋದಾದ್ರೆ ನಾನು ನಿನ್ನ ಜೊತೆ ಗಾಡಿಯಲ್ಲಿ ಬರುವುದಿಲ್ಲ ಅಂತೇಳಿ ಅಲ್ಲಿ ನನಗೆ ಮತ್ತೆ ಕಿರಿಕಿರಿ ಮಾಡಿದರು. ನಾನು ಹೇಳಿ, ಆಗ ನಾನು ಸ್ಕೂಟಿಯಲ್ಲೇ ಹೋಗ್ತೇನೆ ಅಂತೇಳಿ ನಾನು ಸ್ಕೂಟಿಯೆಲ್ಲ ಚಾಲು ಮಾಡಿದ್ದೇನೆ. ಚಾಲು ಮಾಡಿ ಸ್ವಲ್ಪ ಮುಂದೆ ಬರುವಾಗ ಮತ್ತೆ ಬಂದು ನಿಲ್ಲಿಸಿ ಹೇಳಿದರು, ಇಲ್ಲ ನಾನೇ ಕರ್ಕೊಂಡು ಹೋಗ್ತೇನೆ ನಿನ್ನನ್ನು ಅಂತ ಅಮ್ಮನ ಹತ್ರ ಹೇಳಿದರು. ಅಮ್ಮ ನಾನು ಹಿಂದೆ ಕೂತ್ಕೊಳ್ಳಿ ಅಂತ ಅವರೇ ಹೇಳಿ ನನ್ನನ್ನು ಕೂತ್ಕೊಳಿಸ್ತಾರೆ. ಅವರು ತಂದೆಯವರೇ ಹೇಳಿದ್ದಾರೆ, ಏನು ಅವ್ರ ತಾಯಿ ಹೇಳಿದ್ದಾರೆ, ನಾನು ದೂಡಿ ಹಾಗೆ ಅವರು ಬೇಕಾದ್ರೆ ಚೆಕ್ ಮಾಡಿ ನಾನು ದೂಡಿದೇನೆ ಇಲ್ವಾ ಏನಂತ ಹೇಳಿ. ನಾನು ಸುದೀಪ್ ಅವರೇ ಹೇಳಿದ್ದು ಹಿಂದೆ ಕೂತ್ಕೊಳ್ಳಿ, ಅವ್ರು ಮುಂದೆ ಕೂತ್ಕೊಳ್ಳಿ, ನನಗೆ ಒಂದಂತೇಳಿ ನನಗೆ ವಾಮಿಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಅವ್ರು ಹೇಳಿರ್ಬೋದು, ನಂಗೆ ಗೊತ್ತಿಲ್ಲ ಸುದೀಪ್ ಮುಂದೆ ಕೂತ್ಕೊಳ್ಳಿ ಅಂತ. ಅಲ್ಲಿಂದ ನಾವು ಬಂದು ಅವರು ಬೆಳ್ತಂಗಡಿ ಎಲ್ಲ ಫ್ಯಾಮಿಲಿ ಮನೆಗೆ ಹೋಗ್ಬೇಕಿತ್ತು ಅವ್ರ ತಾಯಿಗೆ, ಹಾಗಾಗಿ ಅವರು ಅಲ್ಲಿ ಬಿಡಲಿಕ್ಕೆ ಅಂತ ಬರುವಾಗ ಅವ್ರು ಹೇಳಿ, ನಾನು ಇಲ್ಲಿಂದ ಹೋಗ್ತೇನೆ ಅಂತ ಅವರ ತಾಯಿಯೇ ಹೇಳಿದ್ದು. ಅದಕ್ಕೆ ಅವರು ಅಲ್ಲಿಂದ ಆಟೋ ಮಾಡಿ ಅವರನ್ನು ಕಳಿಸಿದ್ದಾರೆ. ಅಲ್ಲಿಂದ ನಾವು ಸೀದಾ ಇಲ್ಲ ಗಲಾಟೆ ಏನಾಗಲಿಲ್ಲ, CCTV ಚೆಕ್ ಮಾಡಲಿ, ಅವರೇನು ಬೈದಿದ್ದೇನೆ ಹೊಡೆದಿದ್ದೇನೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಲಿ, ನನಗೆ ಅದು ಅವಶ್ಯಕತೆ ಇಲ್ಲ, ನನಗೆ ಅಲ್ಲಿ ಹೋಗಿ ಹಾಗೆ ಮಾಡ್ಬೇಕಂತ. ಅದು ನನಗೆ ಸಹ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಜಗಳ ಆಗಿದೆ, ಮತ್ತೆ ರಾಯಲ್ವರೆಗೂ ಹೇಳಿದ್ದಾರೆ, ಸಾಲದವರನ್ನು ಅಪ್ಪ ಕರೆಸಿದ್ದಾರೆ ಮನೆಗೆ, ಅದೊಂದು ಹೇಳಿದ್ದಾರೆ. ಇನ್ನೊಂದು ವಿಷಯ ಆಗಿದೆ, ನಾನು ನಿಮಗೆ ಹೇಳ್ತೇನೆ ಅಂತ, ಬಟ್ ನಾವು ಮೊದಲು ಮದುವೆ ಆಗುವಂತ ಹೇಳಿದ್ದಾರೆ. ಅದು ಯಾಕೆ ಏನಂತ ನಂಗೆ ಗೊತ್ತಿಲ್ಲ, ಯಾವ ವಿಷಯ ಅಂತ ಇವಾಗ ಸಹ ಗೊತ್ತಿಲ್ಲ. ಅಲ್ಲಿ ಹಾಸ್ಪಿಟಲ್ ಸಹ ಕೇಳುವಂತ ನಂಗೆ ಆ ಟೈಮಲ್ಲಿ ಕೇಳಬೇಕಂತ ಆಗ್ತಿತ್ತು, ಯಾಕಂದ್ರೆ ವಿಷಯ ಬೇಕಲ್ಲ ಏನಂತ. ಅಲ್ಲಿ ಸಹ ಕೇಳೋ ಆಪ್ಷನ್ ಇಲ್ಲ, ಯಾಕಂದರೆ ICUಯಲ್ಲಿ ತುಂಬ ಹೊತ್ತು ಮಾತಾಡುವ ಆಪ್ಷನ್ ಇಲ್ಲ. ಹಾಂ, ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವರು ಹಾಸ್ಪಿಟಲಿಂದನೇ ಪಾಯ್ಸನ್ ಅಂತ ಹೇಳಿ ಗೊತ್ತಾದ ತಕ್ಷಣ ಹಾಸ್ಪಿಟಲಿಂದ ಆದರ್ಶ ಹಾಸ್ಪಿಟಲ್ ಡಾಕ್ಟರ್ ಅವರು ಹೇಳಿ ಕರೆಸಿದ್ದಾರೆ. ಇವಾಗ ಪೊಲೀಸರು ಬರುವಾಗ ಅವರ ಮನೆಯವರು ಸಿದ್ದು, ನಾವು ಸಹ ಇದ್ವಿ ಅಲ್ಲಿ. ಸ್ವಲ್ಪ ಟೆನ್ಷನ್ ಆಗಿತ್ತು, ಸೊ ಬೇಜಾರಾಗಿತ್ತು ನನಗೆ, ಅದಕ್ಕೆ ನಾನು ಪಾಯ್ಸನ್ ತಗೊಂಡಿದ್ದೇನೆ ಅಂತ ಸ್ಟೇಟ್ಮೆಂಟ್. ಸುದೀಪ್ ತಂದೆ ಈಗ ನಾನು ಆತ್ಮಹತ್ಯೆಗೆ ನಾನು ಪ್ರಚೋದನೆ ಮಾಡಿದ್ದೇನೆ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದೇನೆ. ಅದು ಸತ್ಯವಾಗ್ಲೂ ಸುಳ್ಳು. ಯಾಕಂತ ಹೇಳಿದರೆ, ನಾವು ಜೀವನ ಮಾಡಬೇಕಂತ ಒಟ್ಟಿಗೆ ನಿರ್ಧಾರ ಮಾಡಿ ಮದುವೆಯನ್ನು ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಸಾಂಪ್ರದಾಯಿಕ ಮದುವೆ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡಬೇಕಂತ ಅಂದ್ಕೊಂಡಿದ್ದವರು. ನಮ್ಮ ಜೊತೆ ತುಂಬ ಚೆನ್ನಾಗಿದ್ದವರು ಸಡನ್ನಾಗಿ ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಬಂದ ನಂತರನೂ ನಮ್ಮ ಜೊತೆ ಚೆನ್ನಾಗಿದ್ದಾರೆ. ಆ ನಡುವೆ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ನಡುವೆ ಯಾವುದೇ ಗಲಾಟೆ ಏನೂ ಆಗಿಲ್ಲ. ಸ್ವತಃ ಅವರೇ ಏನೋ ಕಿರಿಕಿರಿ ಆಗಿದೆ ನನಗೆ ಕಾಲಲ್ಲಿ ಅವ್ರು ಹೇಳಿದ್ದಾರೆ, ನನಗೇನೋ ಕಿರಿಕಿರಿ ಆಗಿದೆ ಮನೆಯಲ್ಲಿ, ನಾನು ಬಂದು ಹೇಳ್ತೇನೆ ಅಂತ ಹೇಳಿ ಅವರು, ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಿದ ರೀಸನ್ಗೆ ನಾನು ಅಲ್ಲಿ ಅವರ ಮನೆಗೆ ಹೋಗಿದ್ದೇನೆ. ಮನೆ ಹತ್ತಿರ ಅಂದರೆ ಮನೆ ತನಕ ಹೋಗಿಲ್ಲ, ನನಗೆ ಆನ್ ದ ವೇ ಅವರು ಹೋಗುವಾಗಲೇ ಸಿಕ್ಕಿದ್ದಾರೆ ದಾರಿಯಲ್ಲಿ. ನನ್ನ ನೋಡಿ ಗಾಡಿ ನಿಲ್ಲಿಸಿ ಮಾತಾಡುವಾಗ ಸ್ವಿಚ್ ಆಫ್ ಆದ ಕಾರಣ ಕೇಳಿದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ, ಮನೇಲಿ ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ಏನಂತ ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ಆಮೇಲೆ ಅವರ ಜೊತೆ ಅವ್ರ ತಾಯಿ ಇದ್ರಿಂದ ಅವರ ತಾಯಿ ಅದೇ ಸ್ಪಾಟಲ್ಲಿ ನನಗೆ ಬೇಡದಿದ್ದ ಶಬ್ದನೆಲ್ಲ ಬ್ಯಾಡ್ ಆಗಿ ಮಾತಾಡಿ, ನೀನು ನಮಗೆ ಬೇಡ, ನೀನು ಅವನಿಗೆ ವಿಚ್ಛೇದನ ಕೊಡಬೇಕು ಹಾಗೆ ಹೀಗೆಲ್ಲ ಹೇಳಿದಾಗ ನಾನು ಅವ್ರ ಹತ್ರ ಹೇಳಿದ್ದೇನೆ, ನಾವು ರಿಜಿಸ್ಟರ್ ಆಗಿ ಮದುವೆ ಆಗಿ ಇಷ್ಟು ಒಟ್ಟಿಗಿದ್ದಾರೆ, ಅವ್ರ ಅಮ್ಮ ಒಟ್ಟಿಗಿದ್ದಾರೆ, ಸಡನ್ನಾಗಿ ನೀವು ಈಗ ಹೇಳಲಿಕ್ಕೆ ರೀಸನ್ ಎಂತ? ಅದು ಸಹ ಹೋಗಿ ಬಂದು ಮಾತುಕತೆ ಚೆನ್ನಾಗಿ ಆಗಿದೆ, ಮದುವೆ ಮಾತುಕತೆನೂ ಆಗಿದೆ. ನೆಕ್ಸ್ಟ್ ಹಬ್ಬದ ಟೈಮಲ್ಲಿ ಮದುವೆ, ಏಪ್ರಿಲ್ ಮೇಲಲ್ಲಿ ಎಂಗೇಜ್ಮೆಂಟ್ ಮಾಡುವಂಥದ್ದೆಲ್ಲ ಪ್ಲ್ಯಾನ್ ಆಗಿತ್ತು. ಆದರೆ ಇವರು ಬ್ಯಾಂಗ್ಳೂರಿಗೆ ಹೋಗುವ ವಿಷಯಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೋಗ್ಬೇಕಂತ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದು. ಅದರ ನಡುವೆ ಏನು ಪ್ರಾಬ್ಲಮ್ ಆಗಿದೆ ಅದು ಸಹ ನಮಗೆ ಏನು ಅಂತ ನಮಗೆ ಗೊತ್ತಿಲ್ಲ. ಅವರ ಮನೆಯಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನಮಗೆ ಅವ್ರು ಯಾರು ಸಹ ಕಾಲ್ ಮಾಡಿ ಯಾವುದೇ ವಿಷಯ ಸಹ ನಮಗೆ ತಿಳಿಸಲಿಲ್ಲ ಅವರು ಇಷ್ಟವರೆಗೆ. ಮೊನ್ನೆ ಹೋದಾಗಲೇ ಅವರು ನನಗೆ ಇಷ್ಟ ಇಲ್ಲ ಹಾಗೆ ಅಂತ ಹೇಳಿದ್ದಾರೆ. ನಾನು ಹೋದ ರೀಸನ್ ಅವರು ಸ್ವಿಚ್ ಆಫ್ ಆದ ರೀಸನಿಗೆ ಹೋದದ್ದು. ಮತ್ತು ಅಲ್ಲಿ ಅವರಿಗೇನು ಪ್ರಾಬ್ಲಮ್ ಆಗಿದೆ ಅಂತ ಅವರು ಬರುವಾಗ ದಾರಿಯಲ್ಲಿ ಹೇಳಿದ್ದಾರೆ, ಏನೋ ನನಗೆ ಸಮಸ್ಯೆ ಆಯಿತು ಮನೆಯಲ್ಲಿ, ಇಮಿಡಿಯೇಟ್ಲಿ ಮದುವೆ ಆಗುವ ಅಂತ ಹೇಳಿದ್ದಾರೆ. ಅದು ಬಿಟ್ಟು ದೊಡ್ಡ ಪ್ರಾಬ್ಲಮ್ ಅವರ ಮನೆಯಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ಆತ್ಮಹತ್ಯೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನಾಗಿ ತಗೊಂಡಿದ್ದೇನೆ, ನನಗೆ ಸ್ವಲ್ಪ ಬೇಜಾರಾಗಿದೆ ಅಂತ. ಅದು ಯಾವ ವಿಷಯಕ್ಕೆ ಅಂತ ಸಹ ನಮಗೆ ಗೊತ್ತಿಲ್ಲ. ಹನಿ ಟ್ರ್ಯಾಪ್ ಅಲ್ಲ ಬಗ್ಗೆ ಆರೋಪ ಮಾಡಿದ್ರು ಹಣಕ್ಕಾಗಿ ಅಂತ. ಹನಿ ಟ್ರ್ಯಾಪ್ ಅಂದರೆ ಏನಂತ ನನಗೆ ಗೊತ್ತಿಲ್ಲ ಸರ್. ನಾನು
ಈಗ ಅವರ ಮೊನ್ನೆ ಸ್ಟೇಟ್ಮೆಂಟ್ ನಾನು ಸಹ ನೋಡಿದೆ, ಹನಿ ಟ್ರ್ಯಾಪ್ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವ ಅವಶ್ಯಕತೆ ನನಗಿಲ್ಲ. ಹಾಗೆ ಹನಿ ಟ್ರ್ಯಾಪ್ ಹೇಗೆ ಮಾಡ್ತಾರೆ ಅಂತ ಒಂದು ಐಡಿಯಾನೂ ನನಗಿಲ್ಲ. ಅವರಿಗೆ ಗೊತ್ತಿರ್ಬೋದು ಹನಿ ಟ್ರ್ಯಾಪ್ ಬಗ್ಗೆ. ಹಣಕ್ಕೋಸ್ಕರ ಮಾಡೋದಿದ್ರೆ ನಾವು ಅವರಿಗೆ ಮೊದಲು ಎಂತ ವಾಮಿಟ್ ಆಗಿದೆ ಅಂತ, ಅಥವಾ ಇದು ಫಸ್ಟ್ ಸ್ವಲ್ಪ ವಾಮಿಟ್ ಅಂತ ಹೇಳಿದ್ದಾರೆ, ಆಮೇಲೆ ಅವರಿಗೆ ಹೊಟ್ಟೆ ನೋವು ಅಂತ ಹೇಳುವಾಗ ಅಡ್ಮಿಟ್ ಮಾಡುವಾಗ ಅಲ್ಲಿಂದ ಪ್ರಾಬ್ಲಮ್ ಆಗಿದೆ, ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹಾಸ್ಪಿಟಲ್ ಹೇಳುವಾಗ ಮನೆಯವರಿಗೆ ಕಾಲ್ ಮಾಡಿದೆ ನಾವು, ಹೀಗೆ ಹೇಳ್ತಿದ್ದಾರೆ ಎಂತ ಮಾಡಬೇಕು ಅಂತ ಹೇಳುವಾಗ ಅವರ ಮನೆಯವರು ಒಂದು ಮಾತು ಹೇಳಿದ್ದಾರೆ, ನಿನ್ನವನು ಬಿಡ್ತೇನೆ ಅಂತ ಬರೆದು ಕೊಡು, ನಿಮಗೆ ಬೇಕಾದನ್ನು ಸೆಟ್ಲ್ ಮಾಡ್ತೇವೆ ನಾವು, ಅವರನ್ನು ನಾವು ಕರ್ಕೊಂಡು ಹೋಗ್ತೇವೆ ಅಂತ. ಆ ಟೈಮಲ್ಲಿ ಹಣ ಅಂತ ನಾನು ನೋಡಿದರೆ ನಾನು ಅವಾಗ ಬರೆದು ಕೊಡ್ಬೋದಿತ್ತು, ಸುಮ್ಮನೆ ಯಾಕೆ ಇವರು ಹಣ ಕೊಡ್ತಾರಲ್ಲ ಅಂತ ಬಿಟ್ಟು ಹೋಗ್ಬೋದಿತ್ತು ಅವರನ್ನು. ಬಟ್ ನನಗೆ ಅವರು ಬೇಕು ಅಂತ ಹೇಳಿ ನಾವು ಇದ್ದ ಹರಕೆ ಎಲ್ಲ ಹೇಳ್ಕೊಂಡು ಅವರು ಉಳಿಬೇಕಂತ ನಾವು ಅಷ್ಟು ಕಷ್ಟಪಟ್ವಿ. ರೀಸನ್ ನಮಗೆ ಸಹ ಗೊತ್ತಿಲ್ಲ. ಹನಿ ಟ್ರ್ಯಾಪ್ ಅಂದರೆ ಏನು ಅವರಿಗೆ ಗೊತ್ತಿರ್ಬೋದು. ಚಿನ್ನ ಅದಕ್ಕೆಲ್ಲ ಆಸೆ ಪಟ್ಟಿದ್ರು, ಅಥವಾ ಏನೋ ಅವರು ಹೇಳಿದ್ದಾರೆ ಚಿನ್ನ ಕೊಟ್ಟಿದ್ದೇವೆ, ಅದು ನನಗೆ ಅವರು ಪ್ರೂವ್ ಮಾಡಿ ತೋರಿಸಲಿ ಯಾವ ಚಿನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತ. ನನಗೆ ಅವರು 1 ರೂಪಾಯಿ ಅಥವಾ ಒಂದು ಚಿನ್ನವನ್ನು ಅವರ ಮನೆಯವರಾಗಲಿ ಅಥವಾ ಸುದೀಪೇ ಆಗಲಿ ನನಗೆ ಸ್ವತಃ ಕೊಟ್ಟಿದ್ದರೆ ಅವರು ನನಗೆ ಪ್ರೂವ್ ಮಾಡಿ ತೋರಿಸ್ಲಿ ಸರ್. ವೇಣುಗೋಪಾಲ್, ಇದು ನನಗೆ ಬಂದ ಒಂದು ಪ್ರಪೋಸಲ್. ಡ್ರಾಮಾ ಆರ್ಟಿಸ್ಟ್ ಇವನೊಬ್ಬ. ಇವನು ಸಡನ್ನಾಗಿ ಇವನಿಗೆ 3 ಜನ ಗಂಡು ಮಕ್ಕಳು, ಇವನನ್ನು ಬಿಟ್ಟು ಚಿಕ್ಕವರಿಗೆ ಫಿಕ್ಸ್ ಆಗಿ ಮದುವೆ ಮಾಡಿದ್ದಾರೆ. ಇವನೇ ಉಳ್ಕೊಂಡಿದ್ದಾನೆ. ಇವನು ಯಾಕೆ ಉಳ್ಕೊಂಡೆ ನಾವು ಆವಾಗ ಥಿಂಕ್ ಮಾಡಬೇಕಿತ್ತು. ಇವನ ಪ್ರಪೋಸಲ್ ಬರುವಾಗ ಇವನಿಗೆ ಮನೆಯಲ್ಲಿ ಹುಡುಗಿಯನ್ನು ನೋಡುದಿಲ್ಲ, ಇವನು ನೋಡಿದ ಮಾಡಿ ಹೋಗಲಿ ಅಂತ ಬಿಡ್ತಾರೆ ಅವ್ರ ಮನೆ. ಯಾಕಂದರೆ ಅವನ ತಂದೆ ಮತ್ತು ಅವನ ತಮ್ಮವೇ ಖುದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವನು ಹೀಗೆ ಅವನು ಹಾಗೆ, ಅವನ ಮನೆಗೆ ಇರುವ ಪರ್ಸನನ್ನು ಅನ್ಲಾಯಕ್ ಪರ್ಸನ್ ಅಂತ. ನಾವು ಅದೇ ಇವನ ಪ್ರಾಬ್ಲಮ್ ಆದಮೇಲೆ ನಮಗೆ ಅವರ ವಿಷಯ ಹೇಳಿದ್ದು. ಅದಕ್ಕಿಂತ ಮುಂಚೆ ಅವನ ತಂದೆ ಒಂದು ಸಲ ಫೋನ್ ಮಾಡಿದ್ದಾರೆ, ಅವನ ಬಗ್ಗೆ ಹೇಳಿದ್ದಾರೆ ಅವನು ಸರಿ ಇಲ್ಲ ಅಂತ. ನಾವು ಮಾತುಕತೆ ಆಗಿದೆ, ಫ್ಯಾಮಿಲಿಯಲ್ಲಿ ಮಾತುಕತೆ ಗೊತ್ತಾದ್ಮೇಲೆ ನಮ್ಮದು ಮರ್ಯಾದೆ ಹೋಗ್ತದೆ. ಇವಾಗ ಬೇಡ ಅಂತ ಬಿಟ್ಟರೆ ಇವಳದು ಮುಂಚೆದೊಂದು ಪ್ರಾಬ್ಲಮ್ ಆಗಿದೆ, ಇವಾಗ ಮತ್ತೆ ಬಿಟ್ಲ ಅಂತ ಹಾಗೆ ಆಗೋದು ಬೇಡ ಅಂತ ಹೇಳಿ ನಾವು ಇವನ ಹತ್ರ ಮಾತುಕತೆ ಮುಂದುವರಿಸಿ ಹೋಗಿ, ಹುಡುಗ ಮತ್ತೆ ಅದು ದುಡಿಬೋದು, ಎಲ್ಲಿಯಾದ್ರೂ ಹೋಗಿ ದುಡಿಲಿಕ್ಕೆ ಏನು ಕಷ್ಟ ಇಲ್ಲ ಯಾರಿಗೆ ಸಹ, ಕೈಕಲ್ ಸರಿ ಇದ್ರೆ ಎಲ್ಲಿ ಸಹ ದುಡಿತಾರೆ. ನಾವು ಅದನ್ನು ನೋಡ್ಕೊಂಡು ಹೋದ್ವಿ. ಸ್ವಲ್ಪ ದಿವಸ ಹುಡುಗಿ ಕಾಲ್ ಮಾಡ್ತಾಳೆ, ಒಬ್ಳು ಹೆಂಗಸು ಮದುವೆ ಆದವಳು, ನನ್ನ ಜೊತೆ 4 ವರ್ಷ ಇದ್ದ, ಹೀಗೆ ಮಾಡಿದ, ನಂದು ಗೋಡೆ ತಗೊಂಡೋದೆ ಅಂತ. ಅದು ಕೇಳಿದಾಗ ಹೇಳ್ತಾನೆ, ಅದು ಪಾಸ್ಟ್ ನಂದು, ಅವಳೇ ಮೋಸ ಮಾಡಿದ್ದು ನನಗೆ, ನಾನು ಲೈಫ್ ಕೊಡು, ಮದುವೆ ಆದರೂ ಸಹ ಅವಳಿಗೆ ಮಕ್ಕಳಿದ್ರೆ ಸಹ ನಾನು ಲೈಫ್ ಕೊಡೋರಿದ್ದೆ ಅಂತ. ಸರಿ ಅಂತ ಮಾತಾಡಿದಾಗ ಅವನು ಹೇಳ್ತಾನೆ, ಅದು ಬಿಡಿ, ಅದು ಮುಂಚಿದ ವಿಷಯ, ಅದು ಹಾಗೆ ಹೀಗೆ ಅಂತ. ಅದು ಇನ್ನೊಂದು ಒಬ್ರದ್ದು ಬರುತ್ತೆ, ಅದು ಕೇಳಿದಾಗ ಅದು ಹೇಳ್ತಾನೆ, ನಾನು ಲೈಫ್ ಕೊಡಬೇಕಂತಿದ್ದೆ, ಅವರೇ ಇದು ಮಾಡು, ನಾನು ನಿಮ್ಮ ಪಾಸ್ಟಿಗೆ ಓಕೆ ಮಾಡಿ ನನಗೆ ಲೈಫ್ ಕೊಡ್ತೇನೆ, ನೀವು ಸಹ ಪಾಸ್ಟನ್ನು ಎಕ್ಸ್ಕ್ಯೂಸ್ ಮಾಡಿ ಅಂತ. ಫಾಸ್ಟ್ ಅಂತ ನೋಡಿ ಒಂದು ಪ್ರೆಸೆಂಟ್ ಸಹ ಹಾಗೆ ಹೋಗ್ತಾ ಇತ್ತು. ಪಾಸ್ಟ್ ವಿಷಯಕ್ಕಿಂತ ಜಾಸ್ತಿ ಪ್ರೆಸೆಂಟ್ ಹೈಡ್ ಮಾಡೋದು, ನೈಟ್ ಮಾತಾಡೋದು. ಅದೊಂದು ಮಗು ಇದೊಂದು ತಾಯಿ ಒಂದು, ನಾನು ಹೇಳಿದನೋ ಗೊತ್ತಿಲ್ಲ, ಅವರ ಹತ್ರ ಫ್ಲರ್ಟ್ ಮಾಡೋದು, ಅದು ಕಣ್ಣಾರೆ ನಾನು ನೋಡಿದ್ದು ಸಹ ಉಂಟು. ಹೀಗೆ ತುಂಬ ಸಿಕ್ಕಿಬಿದ್ದ ಅವನು ತುಂಬ ವಿಷಯದಲ್ಲಿ. ಲಾಸ್ಟಿಗೆ ಅದೆಲ್ಲ ಮುಗೀತು, ಬೇಡ ಇನ್ನು ನೋಡು ಅಂತ ಮನೇಲಿ ಹೇಳಲಿಕ್ಕೆ ಬಂದಾಗ ಮನೆಯಲ್ಲಿ ಹೇಳಿದ್ರು, ನೀವು ನೋಡಿ, ನೀವು ಗಂಡ ಹೆಂಡತಿ ಆಗೋರು, ನೀವು ಇದಕ್ಕೆಲ್ಲ ಮುಂಚೆ ಅದಕ್ಕೆಲ್ಲ ಚರ್ಚೆ ಮಾಡಿ, ಇನ್ನು ಸರಿಯಾಗಿ ನಾನು ಅಣ್ಣನ ಹತ್ರ ಎಲ್ಲ ಹೇಳಿದ್ದೇನೆ, ಅಣ್ಣ ಎಲ್ಲ ಅದು ಸೆಟ್ಲ್ಮೆಂಟ್ ಮಾಡಿ ಕೊಟ್ಟಿದ್ದ ಒಂದು ಸಲಕ್ಕೆ ಅವನ ವಿಷಯವನ್ನು. ಮತ್ತೆ ನೋಡಿ ಸ್ವಲ್ಪ ಒಂದು ಮುಸ್ಲಿಂ ಹುಡುಗಿದ್ದು ಗೊತ್ತಾಯಿತು, ಮುಸ್ಲಿಂ ಹುಡುಗಿ ಜೊತೆ ಬೇಡದ ರೀತಿಯಲ್ಲಿ ಸಂಬಂಧ ಇಟ್ಟುಕೊಂಡಿದ್ದ ಅಂತ ಹೇಳಿ. ಸೊ ಅದು ನಮಗೆ ಗೊತ್ತಾದಮೇಲೆ ನಾವು ಅಂದ್ಕೊಂಡು, ಇವನ್ ಲೈಫ್ ಕೊಡಲಿಕ್ಕೆ ಹೋಗೋವನಲ್ಲ, ಇವನ್ ಲೈಫಲ್ಲಿ ಆಟ ಆಡಲಿಕ್ಕೆ ಹೋಗ್ತಾನೆ. ಯಾಕಂದರೆ ಮುಸ್ಲಿಮ್ಗೆ ಒಬ್ಬ ಹಿಂದೂ ಆಗಿ ಲೈಫ್ ಕೊಡಲಿಕ್ಕೆ ಈಗಿನ ಪ್ರೆಸೆಂಟಲ್ಲಿ ಕಷ್ಟ. ಅದು ಸಹ ಒಬ್ಬಳು ಮದುವೆಯಾಗಿ ಮಗು ಉಂಟು, ಅವರ ಗಂಡಸ ಇರುವಾಗ ಇವನು ಹೋಗಿದ್ದಾನೆ ಅಂತ ಹೇಳಿದರೆ ಅವರಿಗೆ ಸಹ ಹಣ ಕೊಟ್ಟು ದೇವರಿಗೆಲ್ಲ ಹರಕೆ ಹೇಳಿದ್ದಾನಂತೆ, ಅವರಿಂದ ಚಿನ್ನ ಪಡ್ಕೊಂಡು. ಆವಾಗ ನಮಗೆ ಕ್ಲಾರಿಟಿ ಸಿಕ್ತು, ಇವನು ಬೇಡ ಅಂತ. ನಾವು ಆವಾಗಲೇ ಮಾತಾಡಿ ಇವನ ಕತೆ ಬೇಡ ಅಂತ ಹೇಳಿದ್ವಿ. ಇವನು ಮನೆಯಲ್ಲಿ ಜಗಳ ಎಲ್ಲ ಮಾಡಿದ್ದಾನೆ, ನಮ್ಮ ಮನೇಲಿ ಬರೋದು, ಬಟ್ಟೆ ಎಲ್ಲ ತಂದು ಇಡೋದು, ಅದಕ್ಕೆಲ್ಲ ಜಗಳ ಮಾಡ್ಕೊಂಡಿದ್ದಾನೆ. ನೆರೆಕರೆ ಮನೆ ಉಂಟು ನಮಗೆ, ಜಗಳ ನಾವು ವಿಡಿಯೋ ಮಾಡಿದ್ದೇವೆ, ನಿನ್ನ ಮನೆಯಲ್ಲಿ ತೋರಿಸ್ತೇವೆ, ನೀನು ಹೀಗೆಲ್ಲ ಕೀಕಿರಿ ಮಾಡಿದೀಯ ಅಂತ ತೋರಿಸ್ತೇವೆ ಅಂತ ಹೇಳಿ. ಇವನ ಪ್ರೆಸ್ಟೀಜ್ ಹಾಳಾಗ್ತದೆ, ಯಾಕಂದ್ರೆ ಅವನು ಫೋಟೋ ಎಲ್ಲ ಶೇರ್ ಮಾಡ್ತಿದ್ದ, ನನ್ನ ಹುಡುಗಿ ಹಾಗೆ ಹೀಗೆ ಅಂತ. ಇವನು ಅದಕ್ಕೋಸ್ಕರ ನನ್ನ ಫೋಟೋವನ್ನು ಶೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ, ಇದ್ದವರಿಗೆಲ್ಲ ಟೀಮ್ ಅವರಿಗೆ, ನನಗೆ ಅವಳು ಮೋಸ ಮಾಡಿದ್ದು ಹಾಗೆ ಹೀಗೆ ಹೇಳಿ. ನಾವು ಅವಾಗ ಪ್ರೂಫ್ ಕಳಿಸಿದ್ವಿ, ಇವನು ಇಷ್ಟು ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಅವನನ್ನು ನಾವು ಬೇಡ ಹೇಳಿದ್ದೇವೆ ಅಂತ ಹೇಳಿ. ಅದಕ್ಕೆಲ್ಲ ನಾವು ಕಂಪ್ಲೇಂಟ್ ಕೊಡುವಾಗ ಸಹ ನಾವು ಅವ್ನು ಬೇಕಂತ ಕೊಟ್ಟಿಲ್ಲ, ನಂತರ ಇನ್ನೊಬ್ಬರಿಗೆ ಆಗಬಾರ್ದಂತ ನಾವು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಲಿಕ್ಕೆ ಹೋಗಿದ್ವಿ. ಮತ್ತು ಅವನ ವಿಷಯ ಬಿಟ್ಟು ಬಟ್ ಅವನು ಎಲ್ಲ ಕಡೆ ಹೇಳ್ಕೊಂಡು, ಅವಳು ಒಂದೊಂದು ನಾನು ನೋಡ್ಕೊಳ್ತೇನೆ, ಅವಳ ಲೈಫ್ ಚೆನ್ನಾಗಿರೋಕ್ಕೆ ಬಿಡುವುದಿಲ್ಲ ಅಂತೇಳಿ. ಇವು ಸುದೀಪ್ನ ಮಾತುಕತೆ ಆದ ನಂತರ ಸುದೀಪ್ 1-2 ಸಲ ಹೇಳಿದ್ದಾನೆ, ವೇಣುಗೋಪಾಲ್ಗೆ ನಿಮ್ಮ ಮೇಲೆ ತುಂಬ ರಿವೆಂಜ್ ಇರಬೇಕು, ಅವನು ನಮ್ಮ ಮನೆಯವರಿಗೆಲ್ಲ ಬೇರೆಯವ್ರನ್ನ ಕಾಲ್ ಮಾಡಿಸ್ತಾ ಇದ್ದಾನೆ, ಆದರೆ ನಾನು ನಿಮ್ಮನ್ನು ಬಿಡುವುದಿಲ್ಲ. ಯಾಕಂದ್ರೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮೊದಲೇ ಮಾಡ್ಕೊಂಡಿದ್ವಿ, ಮನೆಗೆ ಕಾಲ್ ಬರೋದು ಅವರ ಮನೆಯವರು ಇಷ್ಟ. ಅವನು ಒಂದೇ ಹೇಳಿದ್ದಾರೆ ಸುದೀಪ್ ಸಹ, ನನ್ನ ಮನೆಯವ್ರಿಗೆ ಬೇಡ ಹೇಳಿದರೆ ಸಹ ನಾನು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಇಷ್ಟ ಅವರು ನಮಗೆ ಕೊಟ್ಟದ್ರಿಂದ ನಾವು ಸುಮ್ಮನೆ ಅದು, ಇದು ಇಷ್ಟು ಮುಂದೆ ಹೋಗ್ತಂತ ಗೊತ್ತಿದ್ರೆ ನಾವು ಸಹ ಮುಂಚೆ ಅದು ಆ್ಯಕ್ಷನ್ ತಗೊಳ್ತಿದ್ವಿ. ಇವಾಗ ಒಂದು ಜೀವ ಸಹ ಉಳಿತಿತ್ತು, ನಾವು ಇಲ್ಲಿ ಬಂದು ನಿಲ್ಲುವ ಅವಶ್ಯಕತೆ ಸಹ ಇರ್ತಿರ್ಲಿಲ್ಲ ಸರ್. ಅವನಿಗೆ ಏನು ಅಂತ ಹೇಳಿದರೆ, ಅವನು ಇಷ್ಟರವರೆಗೆ ಒಂದೇನು ಅವರ ಫ್ಯಾಮಿಲಿ, ಆ ಹುಡುಗಿ ಹೆಸರು ಹೇಳಲ್ಲ ನಾನು, ಬೇಕಾದರೆ ಹೇಳ್ಬೋದು ಬಟ್ ಬೇಡ.
ಆ ಹುಡುಗಿ ಜೊತೆ ಒಂದು ನಾನು ಹೀಗೆ ರಿಲೇಷನ್ಶಿಪ್ ಇಟ್ಟಿದ್ದೆ, ನಾನೇ ನನ್ನ ಜೊತೆ ಎಲ್ಲ ಆಗಿದೆ ಅಂತ ಇದೊಂದು ನನಗೆ ಮೊದಲು ಹೇಳಿದ್ದಾನೆ ಅವನು. ಯಾವಾಗ ನನ್ನ ಕಾಂಟ್ಯಾಕ್ಟ್ ಆಗುವಾಗ ನಾನು ಅದು ಹುಡುಗಿರ ಅವರ ವಿಷಯ ಅಂತ ಹೇಳಿ ಬಿಟ್ಟು ಬಿಟ್ಟಿದ್ದೇನೆ. ಆನಂತರ ನೋಡಿದರೆ ಇವನಿಗೆ ಎಲ್ಲ ಕಾಂಟ್ಯಾಕ್ಟ್ ಆಗಿ ಮದುವೆ ಆಗಿರುವವರು, ಮದುವೆ ಆಗಿ ಮಗು ಇರುವವರು, ಇವರಿಗೆಲ್ಲ ಲೈಫ್ ಕೊಡ್ತೇನೆ, ನಾನು ಲೈಫ್ ಕೊಡ್ತೇನೆ ಅಂತ ಹೇಳಿದ್ದಾನೆ. ಇದು ನಮಗೆ ನಮ್ಮದು ಅವನ ಫೋಟೋ ಯಾವಾಗ ಶೇರ್ ಮಾಡಿದೆ ಆವಾಗ ನನಗೊಂದು 2-3 ಜನ, ನಾನು ಸಹ ಪರಿಚಯ ಇರೋದ್ರಿಂದ ಟೀಮಿಂದ ಒಂದು 2-3 ಜನ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಿಂಗೆ ಅವನು ಹೇಗೆ ಸಿಕ್ಕಿದ, ನಿಂಗೆ ಹೇಗೂ ಗೊತ್ತಾ, ಅವನು ವಿಷಯ ಗೊತ್ತಾ ಅಂತ ಹೇಳಿ. ಸೊ ಆ ಟೈಮಲ್ಲೆಲ್ಲ ಆ ಬಂದ ರೀಪ್ಲೆಗೆ ಈ ವೇಣುಗೋಪಾಲೆ ಕಾಲ್ ಮಾಡಿ, ನೀವು ಯಾಕೆ ಅವರಿಗೆ ಕಾಲ್ ಮಾಡ್ತಿದ್ದೀರಾ, ನಿಮ್ಗೆ ಏನು ಹೇಳಲಿಕ್ಕಿದೆ ವಿಷಯ ಅಂತೇಳಿ ಅವರ ಜಗಳ ಸಹ ಮಾಡಿದ್ದಾನೆ. ಆ ವಿಷಯ ಆದಮೇಲೆ ನನಗೆ ಸ್ವಲ್ಪ ದಿವಸ ಆದಮೇಲೆ ಒಬ್ಬಳು ಹುಡುಗಿ ಕಾಲ್ ಮಾಡ್ತಾಳೆ, ನೀವು ಅವನ ಫಿಯಾನ್ಸಿಯಾ ಅಂತ ಕೇಳಿ. ನಾನು ಮೆಸೇಜಲ್ಲಿ ಅವ್ರು ಫಸ್ಟ್ ಮೆಸೇಜ್ ಮಾಡಿರೋದು, ನಾನು ಹೇಳಿ ಅಂತ ಹೇಳಿ ನಾನು ಸ್ಕ್ರೀನ್ಶಾಟ್ ತೆಗೆದು ಈ ವೇಣುಗೆ ಕಳಿಸಿದೆ, ನೀವು ನಿನ್ನ ಪರಿಚಯ ಇದೆಯಾ ಅಂತ. ಆ ಸಡನ್ ಅವಳು ನನಗೆ ಕಾಲ್ ಮಾಡಿ, ನೀವು ಮೆಸೇಜ್ ಮಾಡಿದ್ದು ಹೇಳಿದ್ರಾ, ಹೀಗೆ ವಿಷಯ ಅಂತೆ. ನನಗೆ ಅವಳು ಇವಾಗ ನಾನು ಅವಾಗ ಏನು ಪ್ಲೇ ಮಾಡಿದೆ ರೆಕಾರ್ಡನ್ನು ಪ್ಲೇ ಮಾಡ್ತೇನೆ ಅಂತ ಹೇಳಿ ಅದರಲ್ಲಿ ಅವಳೆಲ್ಲ ಡೀಟೇಲ್ ಆಗಿ ನನಗೆ ವಿಷಯ ಹೇಳಿದ್ದು, 4 ವರ್ಷದಿಂದ ನಾವು ಹೀಗೆ ಇದ್ವಿ ಅದನ್ನು. ನಾನು ಅದರ ಬಗ್ಗೆ ಅವನ ಹತ್ರ ಹೋಗಿ ಮಾತಾಡಿದೆ. ಇಲ್ಲ ಅದು ಹಾಗೆ ಇದು ಹೀಗೆ, ನೀವು ನಂದು ಮುಂಚಿದು ಬಿಡಿ, ಅದು ಅವಳೇ ಮೋಸ ಮಾಡಿದ್ದು ನನಗೆ, ನಾನು ಮೋಸ ಮಾಡಲಿಲ್ಲ ಅಂತ. ಹಣ ಕೊಟ್ಟಿದ್ದೇನೆ ಸರ್, ಹೀಗೆ ಸಹ ಹಣ ಕೊಟ್ಟಿದ್ದೇನೆ. ಅದು ಬೇಕಾದ್ರೆ ಈ ಗೂಗಲ್ ಪೇಯಲ್ಲಿ ಇರುತ್ತೆ, ಅದಿದೆ. ಎಷ್ಟು ಅಂತೇಳಿ ನನಗೆ ಗೂಗಲ್ ಪೇಯಲ್ಲಿ ಟ್ರಾನ್ಸ್ಫರ್ ಮಾಡಿದ ಒಂದು 45 ತನಕ ಆಚೆ ಈಚೆ, ಅಂದರೆ ನಂದು ಡ್ರಾಮಾ ಇದ್ದಿದ್ದು ನಾನು ಅದರದ್ದು ಶೇರ್ ಮಾಡ್ತಿದ್ದೆ ಅಮೌಂಟು. ಮತ್ತು ಅವನ ವರ್ಕಿಗೆ ಅಂತ ಹೇಳಿ 75,000 ಕೊಟ್ಟಿದ್ದಾನೆ. ಇನ್ನೊಂದು ಅಂತ ಹೇಳಿದ ಅವನು ನನಗೆ ಹೇಳಿದ, ಅವಳಿಗೆ ಮದುವೆ ಆಗಿತ್ತು, ಡಿವೋರ್ಸ್ ಆಗಿದ್ದ ಪರ್ಸನ್ ಜೊತೆ ಅವಳು ಮಾತಾಡ್ತಿದ್ಲು ಅಂತ. ಬಟ್ ಆ ಪರ್ಸನ್ ಜೊತೆ ನಾನು ಮಾತಾಡೋಕ್ಕಿಂತ ಹೆಚ್ಚಾಗಿ ಇವನೇ ನಂದು ಮೊದಲು ಡಿವೋರ್ಸ್ ಆದ ಪರ್ಸನ್ ಪ್ರಸಾದ್ ಅಂತ, ಇವನೇ ಮಾತಾಡಿ ಇವನೇ ಅವರ ಹತ್ರ ಅಮೌಂಟ್ ಕೇಳಿದ್ದಾನೆ. ಅದರ ಪ್ರೂಫು ಮೆಸೇಜು ಕೂಡ ಇದೆ, ಅವನ ಅಮೌಂಟ್ ಕೇಳಿದ್ದು. ಅವರ ಕಾಲ್ ರೆಕಾರ್ಡ್ಸ್ ಕೂಡ ಇದೆ, ನನಗೆ ಒಂದಿಷ್ಟು ಅಮೌಂಟ್ ಕೊಡಿ, ನನಗೊಂದು ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಇವನೇ ಅಮೌಂಟ್ ತಗೊಂಡಿದ್ದಾನೆ ಅವರ ಹತ್ರ. ಆವಾಗ ಇವನು ಕಾಂಟ್ಯಾಕ್ಟ್ ಮಾಡಿದಾಗ ಇದ್ದರು ಆವಾಗ ಆ ಟೈಮಲ್ಲಿ. ಬಟ್ ಇವಾಗ ಕಾಂಟ್ಯಾಕ್ಟ್ ಬಿಟ್ಟು ತುಂಬ ಟೈಮ್ ಆಯಿತು, ಕಾಂಟ್ಯಾಕ್ಟ್ ಮಾಡಲಿಲ್ಲ. ನಾನು ಆನಂತರ ಈ ಒಂದು ಪ್ರಾಬ್ಲಮ್ ಅಂತ ಕಾಂಟ್ಯಾಕ್ಟಿಗೆ ಹೋಗಲೇ ಇಲ್ಲ ನಾವು. ಅದು ಸಹ ಇವನು ಕಾಂಟ್ಯಾಕ್ಟ್ ಮಾಡಿದ ಅವರನ್ನು, ನಾನು ಇವರ ಮದುವೆ ಆಗಲಿಕ್ಕೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಹಾಗೆ ಹೀಗೆಲ್ಲ ಅಂತ ಕೇಳಿ ಇವನು ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದೊಂದು 30,000 ತಗೊಂಡಿದ್ದಾನೆ ವರ್ಕಿಗೆ ಅಂತ. ಆಮೇಲೆ ನನ್ನ ಹತ್ರ ಒಂದು 50,000, ಒಟ್ಟಿಗೆ 75,000 ಅವನಿಗೆ ನಮಗೆ ಡೈರೆಕ್ಟ್ ಅಮೌಂಟ್. ಅದು ಅವನಾಗಿ ಹೇಳಿದ್ದಾನೆ, ನಾನು 75,000 ಕೊಡಲಿಕ್ಕೆ ಉಂಟು ನಿಮಗೆ, ಅದನ್ನು ನಾನು ಕೊಡ್ತೇನೆ ಅಂತ ಅವರಿಗೆ ಕಾಲ್ ಮಾಡಿ ಹೇಳಿದ್ದೇನೆ, ನಾನು ಅವಳಿಗೆ ಹಾಕಲಿಕ್ಕೆ ಹೇಳ್ತೇನೆ. ಇದರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಆಲ್ರೆಡಿ, ಅಂದರೆ ಕಾರ್ಕಳ ಠಾಣೆ ಸಹ ಕೊಟ್ಟಿದ್ದೇನೆ, ಹಾಗೆ SP ಆಫೀಸ್ ನಾವು ಇದನ್ನು FIR ಮಾಡಿ ಅಂತ ಹೇಳಿದ್ದೇವೆ. ಇದೆ ಇಲ್ಲ ಸರ್, ಅದು ಬೇಡ ಅಂತ ಹನಿ ಟ್ರ್ಯಾಪ್ ಮತ್ತು ಇದೆಲ್ಲ ವೇಣುಗೋಪಾಲ್ ಏನೋ ಕೊಡ್ತಾ ಇದ್ದಾನೆ. ಸೊ ಅದರ ಬಗ್ಗೆ ನಾನು 2 ಕಡೆ ಸಹ ಕಂಪ್ಲೇಂಟ್ ಮಾಡಿ, ನನಗೆ ಅಂದರೆ ಸುಮ್ಮನೆ ಬೇಡದಿದ್ದನ್ನು ಹೇಳ್ತಾರೆ, ಆ ಕಮೆಂಟ್ಸಲ್ಲಿ ಸಹ ಬೇಡದಿದ್ದು ಬರ್ತಿದೆ, ಯಾರಿಗೆ ಸಹ ವಿಷಯ ಏನಂತ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ವಿತ್ ಪ್ರೂಫ್ ವಿಷಯ ಕೊಟ್ಟು ನಾನು ಕಂಪ್ಲೇಂಟ್ ಮಾಡಲಿಕ್ಕೆ FIR ಮಾಡಲಿಕ್ಕೆ ಅಂತ ಹೇಳಿದ್ದೇನೆ ಅವರಿಗೆ. ಸುದೀಪ್, ಯಾಕಂದ್ರೆ ನನಗೆ ಇಷ್ಟು ವಿಷಯ ನೋಡುವಾಗ ನನಗೆ ನಮ್ಮ ಜೊತೆ ಇರುವಾಗ ತುಂಬ ಒಳ್ಳೆದಿದ್ದ ಪರ್ಸನ್, ಅಲ್ಲಿ ಹೋಗಿ ಬಂದಮೇಲೆ ಹೀಗೆ ಆಗಿದೆ ಅಂತ ಹೇಳಿದರೆ ನನಗೆ ಸಹ ಗೊತ್ತಿಲ್ಲ. ಇವಾಗ ಅವರ ಹತ್ರ ಕೇಳಲಿಕ್ಕೆ ಅವರಿಲ್ಲ, ಮನೆಯವ್ರ ಹತ್ರ ಮಾತಾಡುವ ಹಾಗೆ ಇಲ್ಲ. ಇವಾಗ ಅವ್ರು ಸತ್ತ ಮೇಲೆ ಸಹ ಅವ್ರು ನಮ್ಮದೇ ತಪ್ಪು ಅಂತ ಹೇಳ್ತಿದ್ರು. ನಮ್ಮದೇ ತಪ್ಪದೆ ಅವರು ಇಷ್ಟು ದಿವಸ ನಮ್ಮ ಜೊತೆ ಇರ್ತಾನೆ ಇರಲಿಲ್ಲ ಅಲ್ವಾ. ಸೊ ಹಾಗೆ ನನಗೆ ಸಹ ಅವರ ಮೇಲೆ ಡೌಟ್ ಬರ್ತಾ ಉಂಟು, ಮನೆಯವ್ರ ಮೇಲೆ, ಅವರಿಂದ ಏನೋ ಪ್ರಾಬ್ಲಮ್ ಆಗಿ ಹೀಗೆ ಆಗಿರ್ಬೋದು ಅಂತ ಹೇಳಿ. ಹಾಂ, ಕೊಟ್ಟಿದ್ದೇನೆ. ಹಾಂ.